ನನ್ನ ಹೆಸರು ಸರ್. ಆವಳಿಗಳಿಂದ ಬಂದಿದ್ರಿ, ಇವಾಗ ಆವಳಿಗಳು ಬಂದಿರಲಿಲ್ಲ, ಇವಾಗ ಬಂದಿದ್ವಿ ಸರ್. ಇದು ಅವ್ರ ಹತ್ರ ಬಿತ್ತನೆಗಳು ಒಳ್ಳೆ ಬಿತ್ತನೆ ಕರುಗಳು ಬಿದ್ದಿದ್ದು, ಒಳ್ಳೊಳ್ಳೆ ಹೆಣ್ಗರು ಕರುಗಳು, ಒಳ್ಳೊಳ್ಳೆ ಕರುವೇ ಬಿದ್ದಿದ್ದು. ನೋಡಿಬಿಟ್ಟೆ ಒಂದು 3 ವರ್ಷದ ಮುಂಚಿತವಾಗಿ ಇಟ್ಕೊಂಡಿದ್ದೆ ನಾನು. ಅವರು ಓರಿಗೆ ಕೊಟ್ಟಿರಲಿಲ್ಲ, ಇವಾಗ ಕೊಡ್ತೀವಿ ಅಂದ್ರೆ ಸರ್ ತಗೊಂಡು ಸರ್. ಇದು ಓರಿ ಯಗ್ಲೂರು ಓರಿ ಬಿಟ್ಟಿದ್ದು, ಇದು ಏಳುಗಳಿ ಓರಿ ಅಂತಲೇ ಹೆಸರುತ್ತೆ. ಯಗ್ಲೂರು ಓರಿ ಬಿಟ್ಟಿದ್ದು ಓರಿ ಕರು ಬಂದು ಯಗ್ಲೂರಲ್ಲೇ ಹುಟ್ಟು ಸರ್. ಇದು ಅದು ದೊಡ್ಡಳ್ಳಿ ರೇವಣ್ಣ ತಂದಿದ್ವಿ, ಅಲ್ಲಿಂದ ರೇವಣ್ಣ ತಗೊಂಡಿದ್ರು, ಅವ್ರ ಟೈಮಲ್ಲಿ ಅದಕ್ಕೆ ತಂದೆ ಸರ್. ಅಂದರೆ ಯಗ್ಲೂರು ಓರಿ ಸರ್. ಕರುಗಳು ಚೆನ್ನಾಗಿ ಬೀಳ್ತಾಯಿದ್ದೋ, ಆ ಕಡೆಲ್ಲ ನಮ್ಮ ಕಡೆಯಿಂದನೇ ಹೋಯ್ತಾಯಿದ್ದೋ ಹಸ್ಗಳೆಲ್ಲ. ಏಳುಗಳಿ ಊರಿಗೆ ಬಿಡಿಸ್ತೀವಿ, ಒಳ್ಳೆ ಕರು ಬೀಳ್ತವೆ ಅಲ್ಲಿ ಅಂದ್ಬಿಟ್ಟು ನಮ್ಮ ಕಡೆಯಿಂದನೇ ಹೋಯ್ತಾಯಿದ್ದೋ. ನಾನು ಅದು ನೋಡ್ಬಿಟ್ಟು ಆಸೆ ಪಟ್ಬಿಟ್ಟು ಸರ್, 2 ಊರು ಇದ್ದಾನೆ ಅಂತ. ಅವು 2 ಊರಿನ ಮಾರಾಕ್ಬಿಟ್ಟು ಈ ಊರಿಗೆ ತರಲೇಬೇಕು ಅಂದ್ಬಿಟ್ಟು ಬಂದಿವಿ ಸರ್. ಸರ್ ಇದು ಹುಟ್ಟಾಗಿಂದನೂ ಇದ್ದೇ ಕಪ್ಪೆ. ಇವು ಬಣ್ಣ ಬಜ್ಜೆ ಬಣ್ಣ ಬಿಟ್ಟು ಅಷ್ಟೇ ಬಂದರೆ ಇನ್ನು ಮುಂದೆ ಕಪ್ಪಿದ್ದಂಗೆ ಇರ್ತದೆ ಸರ್. ಇದು ಹುಟ್ಟೇನೇ ಕಪ್ಪು ಸರ್. ಕೆಲವಿಗಿದ್ದಾವೆ, ಕೆಲವಿಲ್ಲ ಸರ್. ಜಾತ್ರೆಗೆ ಹೋಗಿದ್ದೋ, ಮೆರವಣಿಗೆ ಮಾಡಿಸ್ದೋ, ಸಲಕ್ಷನ್ ಬಿಟ್ಟಿಲ್ಲ ನಾವು. ಸಲಕ್ಷನ್ಗೆ ಬಿಟ್ಟಿಲ್ಲ. ಅಲ್ಲಿ ಜಾತ್ರೆ ಒಂದು 2 ದಿವಸ ಇದ್ದೋ, ಅಲ್ಲಿ ದನಗಳು ಬಂದೋಗ್ಬಿಟ್ಟು ಹಾಕೊಂಡು ಸರ್. ಹೆಣ್ಗರು ಇದ್ದಾವೆ, ಒಳ್ಳೊಳ್ಳೆ ಕರು ಇದ್ದಾವೆ ಸರ್. ಒಳ್ಳೊಳ್ಳೆ ಟಾಪ್ ಇದು ಆಗಿರೋಂಥ ಓರಿಗಳೆಲ್ಲ ಒಳ್ಳೊಳ್ಳೆ ಓರಿಗಳಾಗವೆ. ಈಗೆಲ್ಲ ಹೆಸರಾಗವೆ, ಇದು ಮಕ್ಕಳೆಲ್ಲ ಹೆಸರಾಗವೆ. ಬೇಡ ನಿಂಗೆ ಅಲ್ಲಿಪ್ಪ ನಮ್ಗೆ ಗೊತ್ತಿರೋ ಅಷ್ಟು ಮಾತ್ರ ಬೇಜನ ಮಕ್ಕಳುಗಳು ಬೇಜನ. ಇಲ್ಲಿ ಚೂಡಳ್ಳಿ ಹತ್ರ ಒಂದೈತೆ ಒಂದು ಕರು, ಆನೆಕಲ್ ಹತ್ರ ಬೇಜನ ಆಯ್ತು ಸರ್. ಗೊತ್ತಿಲ್ದಿರೋಂಥವ್ರನ್ನ ನಮ್ಮ ಪ್ರಕಾರ ಇನ್ನೂ 2 ವರ್ಷ 3 ವರ್ಷ ದನ ಕಟ್ಸ್ತೀವಿ ನಾವು. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ 2 ವರ್ಷ 3 ವರ್ಷ ದನ ಕಟ್ತೀವಿ. ಅಂದರೆ ಒಳ್ಳೆ ದನಿ ಬಿಟ್ಕೋಬೇಕು. ಕೆಲವು ದನಿಗೆ ಬೇರೆ ಊರಿಗೆ ತಂದು ಮಾಡಿಕೊಂಡು ಇನ್ನೊಂದು ಊರಿನ ಬಿಟ್ಕೊಂಡ್ರೆ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಊರಿನ ಆಮೇಲೆ ಸಾಕಾಟ ಹಾಲು ಸರ್. ಮೇನು ಹಾಲು, ಮೊಟ್ಟೆ, ಹುಳ್ಳಿ ಎಲ್ಲ ಕೊಟ್ಕೊಂಡ್ರೆ ಊರಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಕೊಂಡ್ರೆ ಸರ್ ಬಾಳಿಕೆ ಬಸ್ಕೋಬೋದು. ಅಂದರೆ ಎಲ್ಲ ಬಂದು ದನಿಗೆಲ್ಲ ಇವತ್ತು ನೋಡಿ 3 ವರ್ಷ ಹೋಗ್ಬಿಟ್ಟು ಇದು ಒಂದೇ ಊರಿಗೆ ಇವತ್ತು 3 ವರ್ಷಕ್ಕೆ ಬಿಟ್ಟು 3 ವರ್ಷಕ್ಕೂ ಅದೇ ಬಿಟ್ಟಾಗ 3-4 ಬಿಟ್ಟಾಗ ಊರು ಏನು ಮಾಡ್ತೀವಿ ಡೆಲ್ ಆಯ್ತದೆ. ಆಮೇಲೆ ದನ ಕಟ್ಟಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಏನು ಮಾಡ್ತೀವಿ, ಊರಿಗಳು ಮಾರಾಟ ಮಾಡೋಕ್ಕೆ ಶುರು ಮಾಡ್ತೀವಿ. ಹಂಗೆ ಮಾಡಬಾರ್ದು ಅಂದರೆ ಬೇರೆ ಊರಿಗೆ ಸಪೋರ್ಟ್ ಮಾಡಿಕೊಳ್ಬೇಕು. ಬೇರೆ ಊರಿಗೆ ಒಂದು ಊರಿಗೆ ತಂದು ಬೇರೆ ಇದು ಮಾಡ್ತೀವಿ. ಲೋಕಲಲ್ಲಿ ಕೆಲವರು ಕೇಳ್ದವ್ರು ಬಿಡ್ತೀವಿ. ಕೇಳ್ದವ್ರಿಗೆ ಕೆಲವರು ಯಾವುದೋ ಬಿಟ್ಟರು ಸಾಕು ಅನ್ನೋ ಮಾಡ್ತಿರ್ತಾರಲ್ಲ, ಅವಾಗ ಅದು ಒಳ್ಳೆಯದೇ ತರಬೇಕು. ಅದು ಏನು ಕೆಟ್ಟದ್ದು ಏನು ತರೋಂಗಿಲ್ಲ, ಅದು ಒಳ್ಳೆಯದೇ ತರಬೇಕು. ಅಂದರೆ ಇದ್ರ ಲೈಕ್ ಮಾಡೋರು ಇದಕ್ಕೆ ಇದನ್ನ ಉಳ್ಕೊಂಡಿರ್ಬೇಕು ಸರ್. ಇನ್ನು ಬೀಳೋದ್ರೆ ಸ್ವಲ್ಪ ಮೇನ್ ಊರಿಗೆ ಯಾವುದೇ ಊರಿಯಾದ್ರು ಕರು ಬಿದ್ದರೆ ಮಾತ್ರ ಹುಲ್ಲು ಮಕ ಉದ್ದ ಬಿಸಿ ನೋಡಿ ಸರ್, ಉದ್ದ. ಆಮೇಲೆ ಈ ಏಜ್ಗೆ ದನ ಕಟ್ತಾ ಇರೋ ಊರಿಲ್ಲ. ಈ ಏಜ್ನ ಯಾವ ಲೆಡ್ಡನ್ ಮೇಲೆ ನಿಂತೈತವೆ, ಕೆಲವು 4 ನಿಂತೈತವೆ. ಇವ್ರ ಮಕ್ಕಳುಗಳೇ ಇವತ್ತು ದನ ಕಟ್ಟಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಇದ್ರ ಮಕ್ಕಳೇ ದನ ಕಟ್ಟಕ್ಕೆ ಹಿಂದೆ ಮುಂದೆ ನೋಡ್ತಾವೆ. ಇವು ಡೈಲಿ 3-4 ಬಿಡ್ತೀವಿ ನಾವು. ಇದೊಂದೇ ಇರೋದು ಊರಿ. ಈಗ ನಾನು 4 ಮಾರಿ 1 ತಿಂಗಳಾಯಿತು. ತಗೋಬೇಕು ಸರ್ ಇವಾಗ ಊರಿನ. ಊರು 2 ಊರು ಇದ್ದು ಇದು ತಗೊಳ್ಳೇಬೇಕಲ್ಲ ಅಂತ ಏನು ಮಾಡಿ 2 ಊರು ಇದ್ದರೂ ಮನೇಲಿ ಹೋಗಿ ವ್ಯಾಪಾರ ಮಾಡಿ ತಗೊಂಡು ಆಮೇಲೆ ಊರಿಗೆ ಮನೆ ತಗ ಹಾಕೋ ಬಂದಮೇಲೆ ಊರಿಗೆ ಮಾರ್ದು ಅದನ್ನ. ಸಲಕ್ಷನ್ ಇವಾಗ ಸಲಕ್ಷನ್ ಬಿಟ್ಟಾಗ ಜಾತಿ ಕುಲ ನೋಡಿ ದುಡ್ಡು ಮಾಡ್ತಾರೆ. ಜಾತಿ ಕುಲ ಮೇನು ಒಪ್ಕೊಳ್ಳೋರು. ಅದರ ಊರಿಗೆ ಗಾತ್ರ ಇರಲಿಲ್ಲ. ಒಂದು ಆಮೇಲೆ ಕರು ಬೀಳೋ ಊರಿಗೆ ಬೆಲೆ ಇಲ್ಲ ಅಲ್ಲಿ. ಅಂದರೆ ಏನಲ್ಲಿ ಶೋ ಕಾಣಬೇಕು ಊರಿಗೆ ಸಲಕ್ಷನಲ್ಲಿ. ಅದು ಶೋ ಕಾಣಲ್ಲ ಊರಿಗೆ ನಾವು ಬಿಡೋದು ಬೇಡ. ಯಾಕೆ ಆಮೇಲೆ ಎಲ್ಲ ಇನ್ನೂ ಗಾತ್ರ ಹೋಗಿರೋ ಊರುಗಳು ಬಂದಿದೆ ಸರ್. ಬೇಜಾನ್ ಊರುಗಳು ಬಂದಿದೆ. ಬಿಡೋದು ಬೇಡ ಅಂದ್ಬಿಟ್ಟು ಬಿಟ್ಟಿಲ್ಲ ಸರ್. ನಾವು ಇಲ್ಲ ಹೋಗಲ್ಲ. ಕರು ಏನಾರು ತಂದರೆ ನಾವು ಬೇರೆ ಇನ್ನೊಂದು ಊರಿಗೆ ಏನಾರು ತಂದರೆ ಜಾತ್ರೆಗೆ ಹಾಕೋತೀವಿ ಅದನ್ನ. ಈ ಊರಿ ಅಂತ ಇನ್ನೆಲ್ಲೂ ಹಾಕಲ್ಲ ಸರ್. ಹೋದ ಸಾರಿ ಹೋಗಿದ್ದೋ, ಯಾಕೋ ನಮಗಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಊರುಗಳಿಗೆಲ್ಲ. ನಾವಾಗೆ ಅದು ಹೋದ ವರ್ಷ ಕೆಂಗಲಲ್ಲಿ ಮೆರವಣಿಗೆ ಇದು ಮಾಡಿದೆ ಎಲ್ಲ ಮಾಡಿದ್ದು. ಅವಾಗೇನು ಊರುಗಳಿಗೆ ಪ್ರೈಸ್ ಅಂತ ಕೊಡಲಿಲ್ಲ. ಒಬ್ಬೊಬ್ಬರಿಗೆ 2-3 ಕೊಟ್ಟಿದ್ರು. ಅಲ್ಲಿ ಹೋಗಿದ್ರು ಅಂಥವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿದ್ರು ಪಾಸ್ ಆಗೋದು. ಕೊಟ್ಟಿಲ್ಲ. ನಾವು ಈಗ ನಮ್ಗೆ ಈ ಸತಿ ಯಾಕೋ ಇಷ್ಟ ಆಗಲಿಲ್ಲ ಸರ್, ಬಿಡಲಿಲ್ಲ. ಬೆಲೆ ಇಲ್ಲ ಊರುಗಳಿಗೆ. ಆಮೇಲೆ ಊರಿಗೆ ಬೆಲೆ ಬೆಳೆಯೋಯ್ತದೆ ಯಾಕೆ ಅಂದ್ಬಿಟ್ಟು ನಾವು ಸರ್ 3 ತಿಂಗಳು ಮೇಲೆ ಆಗೋದು. 290 ಹಸುವಿಂದ 300 ಹಸು ಕಟ್ಸಿದ್ವಿ ಸರ್. 4 ಬರ್ತವೆ.
5-6 ನಿಮಿಷ ಬಂದ್ಬಿಡ್ತವೆ. ಅದಕ್ಕೋಸ್ಕರನೇ ಇನ್ನೊಂದು ಊರಿಗೆ ತಗೋಬೇಕು, ಇನ್ನೊಂದು ಊರಿಗೆ ಅದು ಒಳ್ಳೇದೇ ತಗೋಬೇಕು. ತಗೊಂಡ್ಮೇಲೆ ತಗೊಂಡು ಸರಿ ನೋಡ್ತಾ ಇದ್ದೀವಿ. ಇದು ಅಡ್ಜಸ್ಟ್ ಆಗಲ್ಲ. ಒಂದು ಬಸ್ತಿವರಿ ಬ್ಲಡ್ ಒಂದು ತರುವ ಅಂತ ಇದ್ದೀವಿ. ಬಸ್ತಿವರಿ ಮಗನ್ನ ಅದೊಂದು ಬ್ಲಡ್ ಒಂದು ತರುವ ಅಂತ ಇದ್ದೀವಿ. ನೋಡಿದ್ದೀನಿ, ಆದರೆ ಹಾಕೋಗ್ತೀನಿ ಸರ್. ಈ ಕಡೆ ಬಿಡದಿ ಕಡೆಯಿಂದ ಬಂದರೆ 13 ಕಿಲೋಮೀಟ್ರು ಸಕ್ಕರೆ ಫ್ಯಾಕ್ಟ್ರಿ ಈ ಮಾರ್ಗ ಹೋಗ್ಬಿಡ್ಬೋದು. ಈ ಕನಕಪುರದಿಂದ ಬಂದರೆ ಸರ್ ಮುದ್ವಾಡಿಯಿಂದ ರೈಟಿಗೆ ತಿಳ್ಕೊಂಡ್ರೆ ನಮ್ಮೂರಿಂದ ಒಂದು 6 ಕಿಲೋಮೀಟ್ರ್ ಆಗ್ತದೆ. ಈ ಕಡೆ ರೋಡಿಂದ ಬಂದರೆ ಸರ್ ರಾಮನಗರ, ಆ ಕಡೆಯಿಂದ ಬಂದರೆ ಒಂದು 18 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಆಗ್ತದೆ. ಮುದ್ವಾಡಿಗೆ ಬಂದು ಇಲ್ಲ ತಿಳ್ಕೊಬೇಕು ಸರ್. 9686775682